ಬಿಕ್ಕಟ್ಟು. ಅಶ್ವವೇಗ ನ್ಯೂಸ್ ಕಳಕಳಿ. ಸುಳ್ಳು ಸುದ್ದಿಗಳಿಗೆ ಕಿವಿಗೊಡಬೇಡಿ. ಸದ್ಯಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ ಪೂರೈಕೆಯಲ್ಲಿ ಯಾವುದೇ ಅಧಿಕೃತ ಕೊರತೆಯಿಲ್ಲ ಎಂದು ಸರ್ಕಾರ ಮತ್ತು ತೈಲ ಕಂಪನಿಗಳು ಸ್ಪಷ್ಟಪಡಿಸಿವೆ. ಆದರೆ ಆತಂಕದಿಂದಾಗಿ ಜನರು ಮುಗಿಬೀಳುತ್ತಿರುವುದು ಕೃತಕ ಅಭಾವಕ್ಕೆ ಕಾರಣವಾಗುತ್ತಿದೆ. ಆದರೆ ಯಾವುದೇ ಆತಂಕ ಬೇಡ. ಅಗತ್ಯವಿದ್ದರಷ್ಟೇ ವಾಹನ ಬಳಸಿ. ಮುಂದಿನ 20 ರಿಂದ 30 ದಿನಗಳ ಕಾಲ ತೈಲ ಮಾರುಕಟ್ಟೆಯಲ್ಲಿ ಏರಿಳಿತ ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಅನಗತ್ಯ ಸಂಚಾರವನ್ನ ಕಡಿಮೆ ಮಾಡಿ. ಕಾರ್ ಪೂಲಿಂಗ್ ಅಥವಾ ಸಾರ್ವಜನಿಕ ಸಾರಿಗೆಗೆ ಆದ್ಯತೆ ನೀಡಿ. ಫುಲ್ ಟ್ಯಾಂಕ್ ಮಾಡಿಸಿ, ಆದರೆ ಸ್ಟಾಕ್ ಬೇಡ. ನಿಮ್ಮ ಕಾರು ಅಥವಾ ಬೈಕುಗಳಿಗೆ ಪೂರ್ಣ ಪ್ರಮಾಣದ ಇಂಧನ ತುಂಬಿಸಿ ಇಟ್ಟುಕೊಳ್ಳುವುದು ಸುರಕ್ಷಿತ. ಆದರೆ ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಅನ್ನ ಕ್ಯಾನ್ಗಳಲ್ಲಿ ಅಥವಾ ಬಾಟಲಿಗಳಲ್ಲಿ ತುಂಬಿಸಿ ಮನೆಯಲ್ಲಿ ಸಂಗ್ರಹಿಸಿ ಇಡಬೇಡಿ. ಇದು ಅಗ್ನಿ ಅವಘಡಗಳಿಗೆ ಆಹ್ವಾನ ನೀಡಿದಂತೆ. ಎಲೆಕ್ಟ್ರಿಕ್ ವಾಹನಗಳ ಬಳಕೆ ಹೆಚ್ಚಿಸಿ. ಇಂಧನದ ಮೇಲಿನ ಅವಲಂಬನೆ ತಗ್ಗಿಸಲು ಸಾಧ್ಯವಾದಷ್ಟು ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸಿ. ಇದು ಇಂದಿನ ತುರ್ತು ಪರಿಸ್ಥಿತಿಗೆ ಉತ್ತಮ ಪರ್ಯಾಯ. ಎಲ್ಪಿಜಿ ಸಿಲಿಂಡರ್ ಬುಕ್ ಮಾಡಿ. ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ಗಳ ಕೊರತೆ ಕಂಡುಬರುತ್ತಿದೆ. ಹೀಗಾಗಿ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಮಿತವಾಗಿ ಬಳಸಿ ಮತ್ತು ಮುನ್ನೆಚ್ಚರಿಕೆಯಾಗಿ ಬುಕ್ಕಿಂಗ್ ಮಾಡಿಟ್ಟುಕೊಳ್ಳಿ. ಪ್ಯಾನಿಕ್ ಬೈಯಿಂಗ್ ಬೇಡ. ಪೆಟ್ರೋಲ್ ಬಂಕ್ಗಳ ಮುಂದೆ ಸಾಲುಗಟ್ಟಿ ನಿಲ್ಲುವುದು ಕೃತಕ ಅಭಾವವನ್ನು ಮತ್ತಷ್ಟು ಉಲ್ಬಣಗೊಳಿಸುತ್ತದೆ. ಸಂಯಮದಿಂದ ವರ್ತಿಸಿ. ನಮ್ಮ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ಕಂಡುಬಂದಿಲ್ಲ. ಬೆಲೆ ಹೆಚ್ಚಳ ಮಾಡಲ್ಲ ಎಂದು ಕೇಂದ್ರ ಸರ್ಕಾರವೇ ಸ್ಪಷ್ಟಪಡಿಸಿದೆ. ಇದು ಅಶ್ವವೇಗ ನ್ಯೂಸ್ ಕಳಕಳಿ.